ಕನಕಪುರ ತಾಲೂಕಿನ ಸಾತನೂರು ಹೋಬಳಿಗೆ ಸೇರಿದ ಅಚ್ಚಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸವಿತಾರವರು ಆಯ್ಕೆಗೊಂಡಿದ್ದಾರೆ. ಅಚ್ಚಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸವಿತಾರವರು ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ನಾಮಪತ್ರವನ್ನು ಸಲ್ಲಿಸಿದ್ದರು. ಚುನಾವಣಾಧಿಕಾರಿ ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮುತ್ತುರಾಜರವರು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟಿದ್ದು, ಪಂಚಾಯಿತಿಯಲ್ಲಿ ಒಟ್ಟು 20 ಜನ ಅಭ್ಯರ್ಥಿಗಳಲ್ಲಿ ಸವಿತಾರವರಿಗೆ 11 ಮತಗಳು, ಕುಮಾರಸ್ವಾಮಿಯವರಿಗೆ 9 ಮತಗಳು ಪಡೆದಿದ್ದು, ಅಂತಿಮವಾಗಿ ಸವಿತಾರವರು 2 ಮತಗಳ ಅಂತರದಲ್ಲಿ ವಿಜಯಶಾಲಿಯಾದರೆಂದು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು. ಸಹಾಯಕ ಚುನಾವಣಾಧಿಕಾರಿಯಾಗಿ ಪಿಡಿಒ ಕೃಷ್ಣ ಹಾಗೂ ಸಿಬ್ಬಂದಿಗಳು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು. ಸದಸ್ಯರುಗಳಾದ ಸತೀಶ್, ಚಂದ್ರಮ್ಮ, ಜೆಬಿ ಸತೀಶ್, ಸಾವಿತ್ರಮ್ಮ, ಕಿರಣ್, ಸಾಕಮ್ಮ, ಬಸವರಾಜು, ಸೈಯದ್ ಶಮೀರ್, ಬಸವರಾಜು, ಸೈಯದ್ ಶಮೀರ್, ಸುಧಾ, ವರಲಕ್ಷ್ಮಿ, ಶೋಭಾ, ಗೋವಿಂದೇಗೌಡ, ಸುರೇಶ್, ನಂಜೇಶ್, ಮಹದೇವಮ್ಮ, ಮಲ್ಲೇಶ್, ಅಂದಾನಿಗೌಡ, ಅನಂತ್ ಕುಮಾರ್, ರತ್ನಮ್ಮ ಮೊದಲಾದವರು ಉಪಸ್ಥಿತರಿದ್ದರು. ನೂತನ ಅಧ್ಯಕ್ಷರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಸ್.ಜೆ. ನಾಗರಾಜು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಂಗಯ್ಯ, ದೊಡ್ಡಹಳ್ಳಿ ಕೃಷ್ಣಪ್ಪ, ಮುಖಂಡರಾದ ಸುರೇಶ್, ಬೆಟ್ಟೇಗೌಡ, ಕೆಂಗೇಗೌಡ, ಲೋಕೇಶ್, ಸ್ವಾಮಿ, ಸಿದ್ದೇಶ್, ನಾಗರಾಜು, ರಾಮಣ್ಣ ಮೊದಲಾದವರು ಶುಭ ಹಾರೈಸಿದರು. ಈ ಚುನಾವಣೆಯಲ್ಲಿ 9 ಮತಗಳು ಮಾನ್ಯ ಕುಮಾರಸ್ವಾಮಿ ಅವರ 9 ಸದಸ್ಯರು ಕುಮಾರಸ್ವಾಮಿ ಅವರ ಕಡೆ ವೋಟ್ ಚಲಾವಣೆ ಮಾಡಿದ್ದಾರೆ. ಇನ್ನುಳಿದ 11 ಸದಸ್ಯರು ಶ್ರೀಮತಿ ಸವಿತಾ ಅವರಿಗೆ ತಮ್ಮ ಮತಗಳನ್ನು ಚಲಾವಣೆ ಮಾಡಿ ಈ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ಸವಿತಾ ಅವರು 11 ಮತಗಳ 2 ಮತಗಳ ಅಂತರದಲ್ಲಿ ಜಯಶೀಲರಾಗಿದ್ದಾರೆ. ಅವರನ್ನು ಈ ಒಂದು ಗ್ರಾಮ ಪಂಚಾಯಿತಿ ಅಚ್ಚಲು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನದಲ್ಲಿ ಈ ದಿವಸ ಚುನಾವಣೆ ನಡೆಸಿ ಹೊಸದಾಗಿ ಆಯ್ಕೆ ಮಾಡಿದ್ದಾರೆ. ಧನ್ಯವಾದ. ಇವತ್ತು ಈ ದಿನ ಏನು ನಡೆದಂಥ ನಮ್ಮ ಅಚ್ಚಲು ಗ್ರಾಮ ಪಂಚಾಯತಿನೇ ಅಧ್ಯಕ್ಷ ಸ್ಥಾನಕ್ಕೆ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು. ಈ ನಿಗದಿಯಾದಂಥ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಸ್ಪರ್ಧಿಸಿದ್ದು, ಅಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರಗಳು ಮಾತ್ರ ಸಲ್ಲಿಕೆಯಾಗಿತ್ತು. ಒಟ್ಟು ಸದಸ್ಯರ ಸಂಖ್ಯೆ 20 ಜನರಿರ್ತಾರೆ. 20 ಜನರ ಸಂಖ್ಯೆಯಲ್ಲಿ ಕೆಲವೇ ಅಂತರಗಳಲ್ಲಿ ನಮ್ಮನ್ನು ನಾವು ಪರಾಭವಗೊಂಡಿರ್ತೇವೆ. ಅದಕ್ಕೇನು ನಾವು ಕುಂದು ಜಾಮಂದವರಲ್ಲ. ಇವತ್ತು ಕೂದಲೇ ಅಂತರದಲ್ಲಿ ಸೋಲುಂಟಾಗಿದೆ. ಅದು ಮುಂದಿನ ದಿನಗಳಲ್ಲಿ ಗೆಲುವು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ನನ್ನ ಪ್ರೀತಿಯ ಸ್ನೇಹಿತರ ಅಕ್ಕಂದಿರು, ಅಣ್ಣಂದಿರು, ತಾಯಂದಿರು, ತಂದೆ ಸಂಬಂಧದ ಸದಸ್ಯರುಗಳು ಕೈ ಹಿಡಿತಾರೆ. ಅದರ ಜೊತೆಗೆ ನಮ್ಮ ತಾಲೂಕಿನ ಅಚ್ಚಲು ಪಂಚಾಯತಿ ತಾಲೂಕಿನಾದ್ಯಂತ ಮತ್ತು ಅಚ್ಚಲು ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಂತ ನನ್ನ ಮತದಾರ ಬಂಧುಗಳಿಗೆ ಕೃತಜ್ಞತೆ ಸಲ್ಲಿಸ್ತಾ, ಇವತ್ತಿನ ಸೋಲಿನ ನಾಳೆ ಗೆಲುವಿನ ಮೆಟ್ಟಲಾಗಿ ಕೊಡ್ತಾರೆ ಅಂತ ಆಶೀರ್ವದಿಸ್ತಾರೆ ಅಂತ ಕೋರ್ಕೊಳ್ತಾ, ತಮ್ಮೆಲ್ಲ ನನ್ನ ಸದಸ್ಯರಿಗೆ ನನ್ನ ಅಧಿಕಾರಿ ಮಿತ್ರದವ್ರಿಗೆ, ಮಾಧ್ಯಮ ಮಿತ್ರದವ್ರಿಗೆ ಮತ್ತು ಪತ್ರಿಕಾ ಮಿತ್ರರಿಗೆ, ನನ್ನ ಸ್ನೇಹಿತರಿಗೆ, ಸಾರ್ವಜನಿಕರಿಗೆ ನನ್ನ ನಮಸ್ಕಾರನ ಸಲ್ಲಿಸ್ತಾ ಇದ್ದೀನಿ.